Hi students, welcome to session number 22 in C and linear data structures. In previous class, we have discussed the concepts of structures and unions. Now, let us see what are the differences between a structure and union. Before we getting into the difference of structure and union, we shall recap the meanings of structure and union. A structure is a user-defined data type available in C that allows to combining data items of different kinds. This is important. It allows to combining data items of different kinds. Structures are used to represent a record. ಒಂದು ರೆಕಾರ್ಡ್ ಅಂತಂದರೆ ಅದರಲ್ಲಿ ಡಿಫ್ರೆಂಟ್ ಡೇಟಾ ಟೈಪ್ಸನ್ನು ಯೂಸ್ ಮಾಡಬೇಕಾಗತ್ತೆ ನಾವು. ಸೊ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವು ಸ್ಟ್ರಕ್ಚರ್ಸನ್ನು ಯೂಸ್ ಮಾಡ್ತೀವಿ. ಯೂನಿಯನ್ ಈಸ್ a special data type available in C that allows storing different data types in the same memory location. ಇದು ಕೂಡ ಡಿಫ್ರೆಂಟ್ ಡೇಟಾ ಟೈಪ್ಸನ್ನು ಸ್ಟೋರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಬಟ್ ಇನ್ ದ ಸೇಮ್ ಮೆಮೊರಿ ಲೊಕೇಶನ್. ಯು ಕ್ಯಾನ್ ಡಿಫೈನ್ ಅ ಯೂನಿಯನ್ ವಿತ್ ಮೆನಿ ಮೆಂಬರ್ಸ್, ಬಟ್ ಓನ್ಲಿ ಒನ್ ಮೆಂಬರ್ ಕ್ಯಾನ್ ಕಂಟೈನ್ ಎ ವ್ಯಾಲ್ಯೂ ಅಟ್ ಎನಿ ಗಿವನ್ ಟೈಮ್. ಇದೊಂದು ಮೇನ್ ಡಿಫರೆನ್ಸ್ ಇವೆರಡಕ್ಕೂ ಕೂಡ. Unions provide an efficient way of using the same memory location for multiple purposes. ನಾವು ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ದೀವಿ ಹೇಗೆ ನಾವು ಯೂನಿಯನನ್ನು ಯೂಸ್ ಮಾಡಿಕೊಂಡು ಒಂದೇ ಮೆಮೊರಿ ಲೊಕೇಶನ್ನಲ್ಲಿ ನಾವು ಆ ಯೂನಿಯನನ್ನು ಎಲ್ಲ ವೇರಿಯಬಲ್ಸ್ನ ವ್ಯಾಲ್ಯೂಸನ್ನು ಹೇಗೆ ಸ್ಟೋರ್ ಮಾಡ್ತೀವಿ, ಹೇಗೆ ಆ್ಯಕ್ಸೆಸ್ ಮಾಡ್ತೀವಿ ಅಂತ ನೋಡಿದ್ದೀವಿ. ಈಗ ನಾವು ಡಿಫರೆನ್ಸಸ್ ಏನು ಅಂತ ನೋಡೋಣ. ದೀಸ್ ಆರ್ ದ main differences are key differences between structure and union. The keyword struct is used to define a structure. ಆದರೆ ಯೂನಿಯನನ್ನು ಡಿಫೈನ್ ಮಾಡೋಕ್ಕೆ ನಾವು ಯೂನಿಯನ್ ಅನ್ನೋ ಕೀವರ್ಡನ್ನು ಯೂಸ್ ಮಾಡ್ತೀವಿ. ಸೊ ಕೀವರ್ಡ್ಸು ಡಿಫ್ರೆನ್ಸ್ ಇದೆ ಇಲ್ಲಿ. ಇದು ಸ್ಟ್ರಕ್ಟ್, ಇದು ಯೂನಿಯನ್. ಸೈಜ್ಗೆ ಬಂದರೆ, when a variable is associated with a structure, the compiler allocates the memory for each member. The size of structure is greater than or equal to the sum of sizes of its members. ಈ ಸ್ಟ್ರಕ್ಚರ್ ಒಳಗಡೆ ಎಷ್ಟು ಮೆಂಬರ್ಸ್ ಇರುತ್ತೆ ಅಥವಾ ಎಷ್ಟು ವೇರಿಯಬಲ್ಸ್ ಇದೆ, ಆ ವೇರಿಯಬಲ್ಸ್ ಅಷ್ಟನ್ನು ಸ್ಟೋರ್ ಮಾಡಿಕೊಳ್ಳಿಕ್ಕೆ ಅಗತ್ಯ ಇರುವಷ್ಟು ಸ್ಟೋರೇಜನ್ನು, ಮೆಮೊರಿಯನ್ನು ಮೇನ್ ಮೆಮೊರಿ ಒಳಗಡೆ ಅಲೋಕೇಟ್ ಮಾಡ್ತೀವಿ ಸ್ಟ್ರಕ್ಚರಲ್ಲಿ. ಆದರೆ ಯೂನಿಯನ್ನಲ್ಲಿ ನಾವು ಆ ಯೂನಿಯನ್ ಬಾಡಿ ಒಳಗಿರುವಂಥ ಅಷ್ಟು ವೇರಿಯಬಲ್ಸ್ಗೂ ನಾವು ಯೂನಿಕ್ ಮೆಮೊರಿನ ಅಲೋಕೇಟ್ ಮಾಡಲ್ಲ. ಅದರ ಬದಲಾಗಿ ಆ ಇರೋಂಥ ವೇರಿಯಬಲ್ಸ್ಗಳಲ್ಲಿ ಯಾವುದಕ್ಕೆ ಅತಿ ಹೆಚ್ಚು ಜಾಗ ಬೇಕಾಗಿದೆ, ವೇರಿಯಬಲ್ ಆಫ್ ಲಾರ್ಜೆಸ್ಟ್ ಸೈಜ್ ಇದೆಯಲ್ವಾ, ಅದಕ್ಕೆ ಬೇಕಾಗುವಷ್ಟು ಮೆಮೊರಿಯನ್ನು ಅಲೋಕೇಟ್ ಮಾಡ್ತೀವಿ. So, the size of union is equal to the size of largest member of that union. In case of memory allocation, each member within a structure is assigned unique storage area of location. ಮೇನ್ ಮೆಮೊರಿ ಒಳಗಡೆ ಪ್ರತಿ ಮೆಂಬರ್ಗೂ ಕೂಡ, ಈ ಸ್ಟ್ರಕ್ಚರ್ನ ಪ್ರತಿ ಮೆಂಬರ್ಗೂ ಕೂಡ ಯೂನಿಕ್ ಸ್ಟೋರೇಜ್ ಅಡ್ರೆಸ್ ಇರುತ್ತೆ. ಆದರೆ ಯೂನಿಯನ್ನಲ್ಲಿ memory allocated is shared by individual members of union. ಎಲ್ಲ ಮೆಂಬರ್ಸು ಕೂಡ ಒಂದೇ ಮೆಮೊರಿ ಲೊಕೇಶನನ್ನು ಶೇರ್ ಮಾಡ್ಕೊಳ್ತವೆ. ಸೊ ಹಿಯರ್ ಮೆಮೊರಿ ಈಸ್ ಶೇರ್ಡ್ ಅಮಾಂಗ್ ದ ಮೆಂಬರ್ಸ್. ವ್ಯಾಲ್ಯೂ ಆಲ್ಟ್ರಿಂಗ್, ನಾವು ಅಸೈನ್ ಮಾಡಿರೋಂಥ ವ್ಯಾಲ್ಯೂ ಸ್ಟ್ರಕ್ಚರಲ್ಲಿ ಹೇಗಿರುತ್ತೆ, ಯೂನಿಯಲ್ಲಿ ಹೇಗಿರುತ್ತೆ, ಆಲ್ಟ್ರ್ ಆಗುತ್ತಾ ಹೇಗೆ ಅನ್ನೋದು ಈ ಪ್ರಾಪರ್ಟಿ. Altering the value of a member will not affect other members of the structure. ನಾವು ಸ್ಟ್ರಕ್ಚರಲ್ಲಿರುವಂಥ ಪ್ರತಿ ಮೆಂಬರ್ಗೂ ಕೂಡ ಯೂನಿಕ್ ಲೊಕೇಶನನ್ನು ಅಸೈನ್ ಮಾಡಿರೋದ್ರಿಂದ ಪ್ರತಿ ಮೆಂಬರು ಬೇರೆ ಬೇರೆ ಮೆಮೊರಿ ಲೊಕೇಶನಲ್ಲಿ ಸ್ಟೋರ್ ಆಗಿರುತ್ತೆ. ಹಾಗಾಗಿ ಒಂದು ಮೆಂಬರನ್ನು ನಾವು ಮಾಡಿಫೈ ಮಾಡಿದ್ರೆ ಅದು ಇನ್ನೊಂದು ಮೆಂಬರ್ನ ವ್ಯಾಲ್ಯೂ ಮೇಲೆ ಅಫೆಕ್ಟ್ ಆಗಲ್ಲ. ಆದರೆ ಯೂನಿಯನ್ನಲ್ಲಿ ಆಲ್ಟರಿಂಗ್ ದ ವ್ಯಾಲ್ಯೂ ಆಫ್ ಎನಿ ಆಫ್ ದ ಮೆಂಬರ್
ವಿಲ್ ಆಲ್ಟರ್ ಅದರ್ ಮೆಂಬರ್ ವ್ಯಾಲ್ಯೂಸ್. ಅಲ್ಲಿ ಅಷ್ಟು ಮೆಂಬರ್ಸಿಂದ ಒಂದೇ ಮೆಮೊರಿ ಲೊಕೇಶನನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಸರ್ಟನ್ಲಿ ಒಂದು ಮೆಂಬರ್ ವ್ಯಾಲ್ಯೂನ ನಾವು ಆಲ್ಟರ್ ಮಾಡಿದ್ರೆ ಉಳಿದಿರೋಂಥ ಮೆಂಬರ್ ವ್ಯಾಲ್ಯೂಸ್ ಮೇಲೆ ಅದು ಅಫೆಕ್ಟ್ ಆಗುತ್ತೆ. ವಾಟ್ ಅಬೌಟ್ ಆಕ್ಸೆಸಿಂಗ್ ದ ಮೆಂಬರ್ಸ್? ಇನ್ ಸ್ಟ್ರಕ್ಚರ್, ಇಂಡಿವಿಜುವಲ್ ಮೆಂಬರ್ ಕ್ಯಾನ್ ಬಿ ಆಕ್ಸೆಸ್ಡ್ ಅಟ್ ಎ ಟೈಮ್. ಅಂದರೆ ಸೇಮ್ ಟೈಮಲ್ಲೇ ಆ ಸ್ಟ್ರಕ್ಚರಲ್ಲಿರೋಂಥ ಇಂಡಿವಿಜುವಲ್ ಮೆಂಬರ್ಸ್ ಅಷ್ಟನ್ನು ಕೂಡ ಆಕ್ಸೆಸ್ ಮಾಡ್ಬೋದು. ಯೂನಿಯನ್ನಲ್ಲಿ ಓನ್ಲಿ ಒನ್ ಮೆಂಬರ್ ಕ್ಯಾನ್ ಬಿ ಆಕ್ಸೆಸ್ಡ್ ಅಟ್ ಎ ಟೈಮ್. ಒಂದು ಬಾರಿಗೆ ಒಂದು ಮೆಂಬರನ್ನು ಮಾತ್ರ ಆಕ್ಸೆಸ್ ಮಾಡ್ಬೋದು. ಆ ಟೈಮಲ್ಲಿ ಉಳಿದಿರುವಂಥ ಅದರ್ ಮೆಂಬರ್ಸ್ ವ್ಯಾಲ್ಯೂಸು ಗಾರ್ಬೇಜ್ ವ್ಯಾಲ್ಯೂ ಆಗಿರುತ್ತೆ. ಇನಿಷಿಯಲೈಸೇಷನ್ ಆಫ್ ಮೆಂಬರ್ಸ್ ಈ ವಿಚಾರಕ್ಕೆ ಬಂದರೆ, ಸ್ಟ್ರಕ್ಚರಲ್ಲಿ ಸೆವೆರಲ್ ಮೆಂಬರ್ಸ್ ಆಫ್ ಎ ಸ್ಟ್ರಕ್ಚರ್ ಕ್ಯಾನ್ ಇನಿಷಿಯಲೈಸ್ ಅಟ್ ಒನ್ಸ್. ಆ ಸ್ಟ್ರಕ್ಚರಲ್ಲಿರುವಂಥ ಅಷ್ಟು ಮೆಂಬರ್ಸನ್ನು ನಾವು ಒಮ್ಮೆಗೆ ಇನಿಷಿಯಲೈಸ್ ಮಾಡ್ಬೋದು. whereas in union only the first member of a union can be initialized. ಒಂದು ಬಾರಿಗೆ ಒಂದೇ ವ್ಯಾಲ್ಯೂನ ಅದು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇರೋದ್ರಿಂದ ನಾವು ಫಸ್ಟ್ ಮೆಂಬರನ್ನು ಮಾತ್ರ ಇನಿಷಿಯಲೈಸ್ ಮಾಡ್ಬೋದು. ದೀಸ್ ಆರ್ ದ 6 ಕೀ ಡಿಫರೆನ್ಸಸ್ ಬಿಟ್ವೀನ್ ಸ್ಟ್ರಕ್ಚರ್ ಆ್ಯಂಡ್ ಯೂನಿಯನ್. ನಾವೀಗ ಈ 6 ಡಿಫರೆನ್ಸಸ್ಸನ್ನು ಒಂದು ಎಕ್ಸಾಂಪಲ್ ಪ್ರೋಗ್ರಾಮ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. This is a C program to illustrate differences between structure and union. ಈ ಟೇಬಲಲ್ಲಿ ಸ್ಟ್ರಕ್ಚರ್ ಮತ್ತು ಯೂನಿಯನ್ಗೆ ಇರುವಂಥ ಡಿಫ್ರೆನ್ಸಸ್ಸನ್ನು 6 ಕೀ ಡಿಫ್ರೆನ್ಸಸ್ಸನ್ನು ಲಿಸ್ಟ್ ಮಾಡಿದ್ದೀವಿ. ಓಕೆ, ಇಲ್ಲಿ ಪ್ರೋಗ್ರಾಮಲ್ಲಿ ನಾವು ಫಸ್ಟು ಹೆಡರ್ ಫೈಲ್ಸ್ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ. ಒಂದು ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಡಾಟ್ ಎಚ್, ಇನ್ನೊಂದು ಸ್ಟ್ರಿಂಗ್ ಡಾಟ್ ಎಚ್, ಇವೆರಡು ಹೆಡರ್ ಫೈಲ್ಸ್. ನಂತರ ಒಂದು ಸ್ಟ್ರಕ್ಚರನ್ನು ಡಿಫೈನ್ ಮಾಡಬೇಕು, ಹಾಗೆ ಒಂದು ಯೂನಿಯನನ್ನು ಡಿಫೈನ್ ಮಾಡಬೇಕು. ಒಂದು ಸ್ಟ್ರಕ್ಚರ್, ಒಂದು ಯೂನಿಯನ್. ಆಮೇಲೆ ಮೇನ್ ಪ್ರೋಗ್ರಾಮಲ್ಲಿ ಅವೆರಡು ಸ್ಟ್ರಕ್ಚರ್ ಮತ್ತು ಯೂನಿಯನನ್ನು ಆ್ಯಕ್ಸೆಸ್ ಮಾಡಿಕೊಂಡು ಅವನ್ನು ನಾವು ಪ್ರಿಂಟ್ ಮಾಡ್ತಾ ಹೋಗ್ತೀವಿ. ಎರಡರ ಮಧ್ಯೆ ಏನೇನು ಡಿಫ್ರೆಂಟ್ ಔಟ್ಪುಟ್ಸ್ ಬರುತ್ತೆ ಅಂತ ಚೆಕ್ ಮಾಡ್ತಾ ಹೋಗ್ತೀವಿ. ಓಕೆ, ಇದು ಸ್ಟ್ರಕ್ಚರ್ ಡೆಫಿನಿಷನ್. ಈ ಸ್ಟ್ರಕ್ಚರ್ ಹೆಸರು ಸ್ಟ್ರಕ್ಟ್ ಎಕ್ಸಾಂಪಲ್ ಅಂತ, ಸ್ಟ್ರಕ್ಚರ್ಗೋಸ್ಕರ ತಗೊಂಡಿರೋ ಎಕ್ಸಾಂಪಲ್ ಇದು. ಇದರಲ್ಲಿ 3 ವೇರಿಯೇಬಲ್ಸ್ ಇದೆ. ಒಂದು ಇಂಟೀಜರ್ ಅಂತ, ಇನ್ನೊಂದು ಡೆಸಿಮಲ್ ಅಂತ, ಇನ್ನೊಂದು ನೇಮ್ ಅಂತ. ಆಲ್ ದೀಸ್ 3 ಆರ್ ಆಫ್ ಡಿಫರೆಂಟ್ ಡೇಟಾ ಟೈಪ್ಸ್. ದಿಸ್ ಈಸ್ ಆಫ್ ಇಂಟೀಜರ್, ಡೆಸಿಮಲ್ ಈಸ್ ಆಫ್ ಫ್ಲೋಟ್, ನೇಮ್ ಈಸ್ ಆಫ್ ಕ್ಯಾರೆಕ್ಟರ್. ಓಕೆ, ಅದೇ ಥರ ಯೂನಿಯನನ್ನು ಕೂಡ ನಾವಿಲ್ಲಿ ಡಿಫೈನ್ ಮಾಡ್ತೀವಿ. ನೇಮ್ ಆಫ್ ದಿಸ್ ಯೂನಿಯನ್ ಈಸ್ ಯೂನಿಯನ್ ಎಕ್ಸಾಂಪಲ್ ಅಂತ. ಅದರಲ್ಲೂ ಕೂಡ ಸೇಮ್ ವೇರಿಯೇಬಲ್ಸ್ ಇದೆ. ಇಂಟ್ ಇಂಟೀಜರ್, ಫ್ಲೋಟ್ ಡೆಸಿಮಲ್, ಕ್ಯಾರೆಕ್ಟರ್, ನೇಮ್ ಆಫ್ 20. ನೋಡಿ, ಎರಡರ ಡೆಫಿನಿಷನ್ನು ಸೇಮ್ ಇದೆ. ಓಕೆ, ಮೇನ್ ಪ್ರೋಗ್ರಾಮ್ ಇಲ್ಲಿ ನಾವೇನು ಮಾಡ್ತೀವಿ, ಫಸ್ಟು ಇಲ್ಲಿ ಡಿಫೈನ್ ಮಾಡಿರೋಂಥ ಸ್ಟ್ರಕ್ಚರನ್ನು ಒಂದು ವೇರಿಯೇಬಲನ್ನು ಕ್ರಿಯೇಟ್ ಮಾಡ್ಕೊಳ್ತೀವಿ. ಅದೇ ಥರ ಯೂನಿಯನನ್ನು ವೇರಿಯೇಬಲನ್ನು ಕೂಡ ಕ್ರಿಯೇಟ್ ಮಾಡ್ಕೊಳ್ತೀವಿ ಮೇನ್ ಫಂಕ್ಷನ್ ಒಳಗಡೆ. ಸ್ಟ್ರಕ್ಟ್ ಎಕ್ಸಾಂಪಲ್ ಎಸ್ ಅಂತಿದೆ ನೋಡಿ. ಈ ಎಸ್ ಅನ್ನೋದು ಈಗ ಕ್ರಿಯೇಟ್ ಆಗುವಂತಹ ವೇರಿಯೇಬಲ್. ಎಸ್ ಈಸ್ ದ ವೇರಿಯೇಬಲ್ ಆಫ್ ಟೈಪ್ ಸ್ಟ್ರಕ್ಚರ್, ದಟ್ ಈಸ್ ಸ್ಟ್ರಕ್ಟ್ ಎಕ್ಸಾಂಪಲ್. ಇನ್ನು ಇನಿಷಿಯಲೈಸ್ ಮಾಡ್ತಾ ಇದ್ದೀವಿ. ಹಾಗೆ ಜೊತೆಗೆ ಇಲ್ಲಿ 3 ವೇರಿಯೇಬಲ್ಸ್ ಇದೆ ನೋಡಿ. ಇಂಟೀಜರ್, ಡೆಸಿಮಲ್, ನೇಮ್ ಅಂತ. ಇನಿಷಿಯಲೈಸ್ ಮಾಡಿದಾಗ ಇಂಟೀಜರ್ಗೆ 18 ಅಲೋಕೇಟ್ ಆಗುತ್ತೆ, ಡೆಸಿಮಲ್ಗೆ 38 ವ್ಯಾಲ್ಯೂ ಇನಿಷಿಯಲೈಸ್ ಮಾಡಿದ್ದೀವಿ, ನೇಮ್ಗೆ GFGC ತೀರ್ಥಹಳ್ಳಿ ಈ ಸ್ಟ್ರಿಂಗನ್ನು ಇನಿಷಿಯಲೈಸ್ ಮಾಡಿದ್ದೀವಿ. ಇದು ಸ್ಟ್ರಕ್ಚರಲ್ಲಿ. ಅದೇ ಥರ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಎ ವೇರಿಯಬಲ್ ಫಾರ್ ಯೂನಿಯನ್ ಆ್ಯಂಡ್ ಆಲ್ಸೋ ವಿ ಆರ್ ಇನಿಷಿಯಲೈಸಿಂಗ್ ದ ವ್ಯಾಲ್ಯೂಸ್ ಫಾರ್ ದಿಸ್ ಯೂನಿಯನ್. ಯೂನಿಯನ್ ಎಕ್ಸಾಂಪಲ್ ಯು ಅನ್ನೋದು ಇಲ್ಲಿ ಯೂನಿಯನ್ ವೇರಿಯಬಲ್. ಇನಿಷಿಯಲೈಸ್ ಮಾಡ್ತಾ ಇದ್ದೀವಿ. ಇಂಟೀಜರ್ಗೆ 18, ಡೆಸಿಮಲ್ಗೆ 38, ನೇಮ್ಗೆ GFGC ತೀರ್ಥಹಳ್ಳಿ. ನೋಡಿ, ಎರಡಕ್ಕೂ ಸೇಮ್ ವ್ಯಾಲ್ಯೂಸನ್ನು ಅಸೈನ್ ಮಾಡ್ತಾ ಇದ್ದೀವಿ, ಸ್ಟ್ರಕ್ಚರ್ಗೂ ಮತ್ತು ಯೂನಿಯನ್ಗೂ.
ನಾವು ಪ್ರಿಂಟ್ ಮಾಡಿ ನೋಡಿದಾಗ ನಮಗೆ ಡಿಫ್ರೆನ್ಸಸನ್ನು ನಾವು ಗುರುತಿಸ್ಬೋದು ಅದರಲ್ಲಿ. ಓಕೆ, ಈಗ ನಾನು ಸ್ಟ್ರಕ್ಚರ್ ಡೇಟಾನು ಮತ್ತು ಯೂನಿಯನ್ ಡೇಟಾನು ಎರಡನ್ನು ಪ್ರಿಂಟ್ ಮಾಡಬೇಕಾಗಿದೆ. ಸೊ ಏನು ಮಾಡಬೇಕು, ಪ್ರಿಂಟ್ ಎಫ್ ಸ್ಟೇಟ್ಮೆಂಟನ್ನು ಬರೆದಿದ್ದೀವಿ. ಸ್ಟ್ರಕ್ಚರ್ ಡೇಟಾ ಅದರೊಳಗಡೆ ಇಂಟೀಜರ್, ಡೆಸಿಮಲ್ ಮತ್ತು ನೇಮ್ ಈ 3 ವ್ಯಾಲ್ಯೂನ ಪ್ರಿಂಟ್ ಮಾಡ್ತಾಯಿದ್ದೀನಿ. ಆಕ್ಸೆಸ್ ಮಾಡೋದು ಹೇಗೆ ಅದನ್ನು, ಎಸ್ ಡಾಟ್ ಇಂಟೀಜರ್, ಎಸ್ ಡಾಟ್ ಡೆಸಿಮಲ್ ಆ್ಯಂಡ್ ಎಸ್ ಡಾಟ್ ನೇಮ್. ಎಸ್ ಡಾಟ್ ಇಂಟೀಜರ್ ಅಂತಂದರೆ ಎಸ್ ಅನ್ನೋದು ಸ್ಟ್ರಕ್ಚರ್ನ ವೇರಿಯಬಲ್. ಸೊ ನಾವು ಈ ಸ್ಟ್ರಕ್ಚರಿಂದ ಆ ವ್ಯಾಲ್ಯೂಸನ್ನು ಫೆಚ್ ಮಾಡ್ತೀವಿ, 3 ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ಅದೇ ಥರ ಸೇಮ್ ಸ್ಟೇಟ್ಮೆಂಟನ್ನು ಯೂನಿಯನ್ಗೂ ಬರಿತೀವಿ. ಇದು ಯೂನಿಯನ್ ಡೇಟಾ, ಇಂಟೀಜರ್, ಡೆಸಿಮಲ್ ಮತ್ತು ನೇಮ್ 3 ಪ್ರಿಂಟ್ ಮಾಡ್ತಾಯಿದ್ದೀವಿ. ಆಕ್ಸೆಸ್ ಮಾಡುವಾಗ ಅದನ್ನು ಯು ಡಾಟ್ ಇಂಟೀಜರ್, ಯು ಡಾಟ್ ಡೆಸಿಮಲ್, ಯು ಡಾಟ್ ನೇಮ್ ಅಂತ. ಸೊ ಯು ಅನ್ನೋದು ಯೂನಿಯನ್ ವೇರಿಯಬಲ್, ಅದರಿಂದ ನಾವು ವ್ಯಾಲ್ಯೂಸನ್ನು ಆಕ್ಸೆಸ್ ಮಾಡ್ತೀವಿ. ಇದನ್ನು ಪ್ರಿಂಟ್ ಮಾಡಿದಾಗ ಔಟ್ಪುಟ್ ಹೇಗೆ ಬರುತ್ತೆ ನೋಡಿ. ಇಲ್ಲಿ ಸ್ಟ್ರಕ್ಚರ್ ಡೇಟಾ ಔಟ್ಪುಟ್ ಏನು ಬಂದಿದೆ ನೋಡಿ. ಸ್ಟ್ರಕ್ಚರನ್ನು ಪ್ರಿಂಟ್ ಮಾಡಿದ್ರೆ ಇಂಟೀಜರ್ ಈಸ್ 18, ನಾವು ಇನಿಷಿಯಲೈಸ್ ಮಾಡಿದ್ದು 18, ಡೆಸಿಮಲ್ ಈಸ್ 38. ಇದು ಫ್ಲೋಟ್ ಟೈಪ್ ಆಗಿರೋದ್ರಿಂದ ಫ್ಲೋಟ್ ಫಾರ್ಮಲ್ಲಿ ಪ್ರಿಂಟ್ ಆಗಿದೆ. ನೇಮ್ GFGC ತೀರ್ಥಹಳ್ಳಿ ನೋಡಿ. 3 ವ್ಯಾಲ್ಯೂಸ್ ಅಸೈನ್ ಮಾಡಿದ್ವಿ, 3 ವ್ಯಾಲ್ಯೂಸು ಪ್ರಿಂಟ್ ಆಗಿದೆ, ಇನಿಷಿಯಲೈಸ್ ಆಗಿದೆ. ಓಕೆ, ಯೂನಿಯನ್ ಡೇಟಾ ಅಬ್ಸರ್ವ್ ಮಾಡಿ. ಇಂಟೀಜರ್ ಈಸ್ 18, ಸೊ 18 ಇನಿಷಿಯಲೈಸ್ ಆಗಿದೆ ಫಸ್ಟ್ ವೇರಿಯಬಲ್ಗೆ. ಡೆಸಿಮಲ್ ಈಸ್ 0.00, ಡೆಸಿಮಲ್ 38 ಇನಿಷಿಯಲೈಸ್ ಮಾಡಿದ್ವಿ, ಅದು ಅಸೈನ್ ಆಗಿಲ್ಲ. ನೇಮ್ ಅಸೈನ್ ಆಗಿಲ್ಲ. ಸೊ ಫಸ್ಟ್ ವ್ಯಾಲ್ಯೂ ಮಾತ್ರ ಇನಿಷಿಯಲೈಸ್ ಆಗಿದೆ. ಇವೆರಡು ವ್ಯಾಲ್ಯೂಸು ಗಾರ್ಬೇಜ್ ವ್ಯಾಲ್ಯೂಸು, ಸಮ್ ಅದರ್ ವ್ಯಾಲ್ಯೂಸು ಪ್ರಿಂಟ್ ಆಗಿದೆ. ಹಾಗಾಗಿ ನಾವು ಇದು ಯಾವ ಡಿಫ್ರೆನ್ಸು ನೋಡಿ, ಡಿಫರೆನ್ಸ್ 6 ಇದೆ ನೋಡಿ. ಇಲ್ಲಿ ಇನಿಷಿಯಲೈಸೇಷನ್ ಆಫ್ ಮೆಂಬರ್ಸ್, ಸೆವರಲ್ ಮೆಂಬರ್ಸ್ ಆಫ್ ಎ ಸ್ಟ್ರಕ್ಚರ್ ಕೆನ್ ಇನಿಷಿಯಲೈಸ್ ಅಟ್ ಒನ್ಸ್. ಇಲ್ಲಿ ನಾವು ಸ್ಟ್ರಕ್ಚರ್ನ ಅಷ್ಟು ವ್ಯಾಲ್ಯೂಸನ್ನು ಒಮ್ಮೆಲೆ ಇನಿಷಿಯಲೈಸ್ ಮಾಡೋಕ್ಕೆ ಸಾಧ್ಯ ಆಗಿದೆ. ಬಟ್ ಇನ್ ಕೇಸ್ ಆಫ್ ಯೂನಿಯನ್ ಓನ್ಲಿ ದ ಫಸ್ಟ್ ಮೆಂಬರ್ ಆಫ್ ದ ಯೂನಿಯನ್ ಕ್ಯಾನ್ ಬಿ ಇನಿಷಿಯಲೈಸ್ಡ್. ಫಸ್ಟ್ ಮಾತ್ರ ಇನಿಷಿಯಲೈಸ್ ಆಗಿದೆ, ಉಳಿದವಾಗಿಲ್ಲ. ಸೊ ನಾವು 6th ಡಿಫ್ರೆನ್ಸನ್ನು ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ವಿ ಈ ಎಕ್ಸಾಂಪಲಲ್ಲಿ. ಡಿಫರೆನ್ಸ್ 2 and 3. 2 and 3 ಡಿಫರೆನ್ಸ್ ಏನು, ಸೈಜ್ ಆಫ್ ದ ಸ್ಟ್ರಕ್ಚರ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ದ ಸಮ್ ಆಫ್ ಸೈಜಸ್ ಆಫ್ ಇಟ್ಸ್ ಮೆಂಬರ್ಸ್. ಆ ಸ್ಟ್ರಕ್ಚರ್ನ ಅಷ್ಟು ಮೆಂಬರ್ಸ್ನ ಟೋಟಲ್ ಸೈಜ್ಗೆ ಆ ಸ್ಟ್ರಕ್ಚರ್ನ ಸೈಜು ಈಕ್ವಲ್ ಆಗಿರುತ್ತೆ. ಆದರೆ ಯೂನಿಯನ್ನಲ್ಲಿ ದ ಸೈಜ್ ಆಫ್ ಯೂನಿಯನ್ ಈಸ್ ಈಕ್ವಲ್ ಟು ದ ಸೈಜ್ ಆಫ್ ಲಾರ್ಜೆಸ್ಟ್ ಮೆಂಬರ್. ಇದನ್ನು ಈಗ ಚೆಕ್ ಮಾಡೋಣ. ಜೊತೆಗೆ ಥರ್ಡ್ ಡಿಫ್ರೆನ್ಸ್ ಏನಿದೆ, ಈಚ್ ಮೆಂಬರ್ ವಿತಿನ್ ಎ ಸ್ಟ್ರಕ್ಚರ್ ಈಸ್ ಅಸೈನ್ಡ್ ಯೂನಿಕ್ ಸ್ಟೋರೇಜ್ ಏರಿಯಾ ಆಫ್ ಲೊಕೇಶನ್. ಇಲ್ಲಿ ಎಲ್ಲ ಮೆಂಬರ್ಸು ಮೆಮೊರಿನ ಶೇರ್ ಮಾಡ್ಕೊಂಡಿರ್ತವೆ. ಇವೆರಡನ್ನು ಚೆಕ್ ಮಾಡೋಣ. ಡಿಫರೆನ್ಸ್ 2 and 3 ಅದನ್ನು ಚೆಕ್ ಮಾಡೋಣ. ಫಸ್ಟ್ ಏನು ಮಾಡ್ತೀವಿ, ಪ್ರಿಂಟ್ ಮಾಡ್ತೀವಿ, ಸೈಜನ್ನು ಪ್ರಿಂಟ್ ಮಾಡ್ಕೊಳ್ತೀವಿ. ಸ್ಟ್ರಕ್ಚರ್ನ ಸೈಜು, ಸೈಜ್ ಆಫ್ ಎಸ್ ಅನ್ನೋದು ಸ್ಟ್ರಕ್ಚರ್ ವೇರಿಯಬಲ್ ತಾನೆ, ಸೊ ಅದರ ಸೈಜು ನಮಗೆ ಸಿಗುತ್ತೆ. ಅದೇ ಥರ ಯೂನಿಯನ್ ಸೈಜನ್ನು ಪ್ರಿಂಟ್ ಮಾಡ್ಕೊಳ್ತೀವಿ, ಸೈಜ್ ಆಫ್ ಯು, ಯೂನಿಯನ್ ವೇರಿಯಬಲ್ನ ಸೈಜ್. ಇವೆರಡು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದಾಗ ರಿಸಲ್ಟ್ ಹೀಗೆ ಪ್ರಿಂಟ್ ಆಗುತ್ತೆ ನೋಡಿ. ಸೈಜ್ ಆಫ್ ಸ್ಟ್ರಕ್ಚರ್ ಈಸ್ 28, ಸೈಜ್ ಆಫ್ ಯೂನಿಯನ್ ಈಸ್ 20. ಸ್ಟ್ರಕ್ಚರ್ ಡೆಫಿನಿಷನ್ ಮತ್ತು ಯೂನಿಯನ್ ಡೆಫಿನಿಷನ್ ಎರಡು ಸೇಮ್ ಇದೆ, ಸೇಮ್ ನಂಬರ್ ಆಫ್ ವೇರಿಯಬಲ್ಸ್ ಆ್ಯಂಡ್ ಆಲ್ಸೋ ಸೇಮ್ ಟೈಪ್ ಆಫ್ ವೇರಿಯಬಲ್ಸ್. ಹಾಗಿದ್ರೂ ಕೂಡ ಇದನ್ನು ಸ್ಟೋರ್ ಮಾಡ್ಕೊಳ್ಳೋಕ್ಕೆ, ಸ್ಟ್ರಕ್ಚರ್ ವೇರಿಯಬಲ್ನ ಸ್ಟೋರ್ ಮಾಡ್ಕೊಳ್ಳೋಕ್ಕೆ 28 ಬೈಟ್ಸ್ ಬೇಕಾಗುತ್ತೆ. ಯೂನಿಯನ್ ವೇರಿಯಬಲ್ನ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಓನ್ಲಿ 20 ಬೈಟ್ಸ್ ಸಾಕಾಗುತ್ತೆ. ಯಾಕೆ ಹೀಗೆ ಅಂತಂದರೆ, ಸ್ಟ್ರಕ್ಚರಲ್ಲಿ ಎಲ್ಲ ವೇರಿಯಬಲ್ಸ್ಗೂ ಕೂಡ ಯೂನಿಕ್ ಮೆಮೊರಿ ಲೊಕೇಶನ್ ಅಲೋಕೇಟ್ ಆಗಿರುತ್ತೆ. ಇಂಟೀಜರ್ಗೆ 4 ಬೈಟ್ಸ್ ಅಂತ ಇಟ್ಕೊಳ್ಳಿ, ಫ್ಲೋಟ್ಗೆ 4 ಬೈಟ್ಸ್, ಕ್ಯಾರೆಕ್ಟರ್ಗೆ 1 ಬೈಟ್ಸ್ ಫಾರ್ ಈಚ್ ಕ್ಯಾರೆಕ್ಟರ್. ಸೊ ಇಲ್ಲಿ 20 ಕ್ಯಾರೆಕ್ಟರ್ಸ್ಗೆ ನಾವು ಸ್ಪೇಸನ್ನು ಅಲೋಕೇಟ್ ಮಾಡಿದ್ದೀವಿ. ಸೊ 20 ಬೈಟ್ಸ್, 20 + 4 + 4 28 ಬೈಟ್ಸ್ ಅಲೋಕೇಟ್ ಆಗಿದೆ ಸ್ಟ್ರಕ್ಚರ್ಗೆ. ಬಟ್ ಇನ್ ಯೂನಿಯನ್ ಇಂಟೀಜರ್ಗೆ 4 ಬೈಟ್ಸ್, ಫ್ಲೋಟ್ಗೆ 4 ಬೈಟ್ಸ್, ಕ್ಯಾರೆಕ್ಟರ್ಗೆ 20 ಬೈಟ್ಸ್ ಬೇಕು. ಇದರಲ್ಲಿ ಲಾರ್ಜೆಸ್ಟ್ ಮೆಂಬರ್ ಯಾವುದು,
ನೇಮ್ ಅನ್ನೋದು, ಅದಕ್ಕೆ 20 ಬೈಟ್ಸ್ ಮೆಮೊರಿ ಬೇಕಾಗಿದೆ. ಹಾಗಾಗಿ ಅದಕ್ಕೆ ಮಾತ್ರ ಮೆಮೊರಿ ಅಲೋಕೇಟ್ ಆಗುತ್ತೆ, ದಟ್ ಈಸ್ 20 ಬೈಟ್ಸ್. ಈ ಎರಡೂ ವೇರಿಯೇಬಲ್ಸು ಸೇಮ್ ಮೆಮೊರಿ ಲೊಕೇಶನನ್ನೇ ಶೇರ್ ಮಾಡ್ಕೊಳ್ತವೆ. ನಾವು ಡಿಫ್ರೆನ್ಸ್ 2 and 3 ಚೆಕ್ ಮಾಡಿದ್ವಿ. ಅದರ ಪ್ರಕಾರ ಸೈಜ್ ಆಫ್ ದ ಸ್ಟ್ರಕ್ಚರ್ ಆ್ಯಂಡ್ ಸೈಜ್ ಆಫ್ ದ ಯೂನಿಯನ್ ಬೇರೆ ಬೇರೆ ಆಗಿರುತ್ತೆ. ಇನ್ನು ಡಿಫ್ರೆನ್ಸ್ 5 ನೋಡೋಣ. ಡಿಫ್ರೆನ್ಸ್ 5ಅಲ್ಲಿ ಏನಿತ್ತು, ಇಂಡಿವಿಜುವಲ್ ಮೆಂಬರ್ಸ್ ಕ್ಯಾನ್ ಬಿ ಆಕ್ಸೆಸ್ಡ್ ಅಟ್ ಎ ಟೈಮ್. ಆದರೆ ಯೂನಿಯನ್ನಲ್ಲಿ ಓನ್ಲಿ 1 ಮೆಂಬರ್ ಕ್ಯಾನ್ ಬಿ ಆಕ್ಸೆಸ್ಡ್ ಅಟ್ ಎ ಟೈಮ್ ಅಂತ ಇದೆ. ಅದನ್ನು ಚೆಕ್ ಮಾಡಿ ನೋಡೋಣ. ದಿಸ್ ಈಸ್ ಡಿಫ್ರೆನ್ಸ್ 5. ಏನು ಮಾಡ್ತೀವಿ ಇಲ್ಲಿ, ನಂಬರ್ನ ಆಕ್ಸೆಸ್ ಮಾಡ್ತಿದ್ದೀವಿ. ಎಸ್ ಡಾಟ್ ಇಂಟೀಜರ್, ಸ್ಟ್ರಕ್ಚರ್ ವೇರಿಯೇಬಲ್ ಇರುವಂಥ ಇಂಟೀಜರ್ನ ವೇರಿಯೇಬಲನ್ನು ಆಕ್ಸೆಸ್ ಮಾಡ್ತಿದ್ದೀವಿ. ಅದಕ್ಕೆ ವ್ಯಾಲ್ಯೂ 183 ಅಸೈನ್ ಮಾಡ್ತಾಯಿದ್ದೀವಿ. ಸೊ ಎಸ್ ಡಾಟ್ ಇಂಟೀಜರ್ ಈಸ್ ಈಕ್ವಲ್ ಟು 183. ಅದೇ ಥರ ಎಸ್ ಡಾಟ್ ಡೆಸಿಮಲ್ಗೆ 90 ಅಸೈನ್ ಮಾಡ್ತಾಯಿದ್ದೀವಿ. ನೇಮ್ ಅಂತ ಇತ್ತಲ್ವ ಥರ್ಡ್ ವೇರಿಯೇಬಲ್, ಅದಕ್ಕೆ ಹೊಸ ವ್ಯಾಲ್ಯೂ ಅಸೈನ್ ಮಾಡ್ತಾಯಿದ್ದೀವಿ. ಎಸ್ ಡಾಟ್ ನೇಮ್ ಅದಕ್ಕೆ GFGC ತೀರ್ಥಹಳ್ಳಿ ಅನ್ನೋದನ್ನು ಕಾಪಿ ಮಾಡ್ತಾಯಿದ್ದೀವಿ, ಸ್ಟ್ರಿಂಗ್ ಕಾಪಿ ಫಂಕ್ಷನನ್ನು ಯೂಸ್ ಮಾಡಿಕೊಂಡು. ಇದು 3 ಅಸೈನ್ ಮಾಡಾದಮೇಲೆ ವ್ಯಾಲ್ಯೂಸನ್ನು ಪ್ರಿಂಟ್ ಮಾಡ್ತೀವಿ. ಸ್ಟ್ರಕ್ಚರ್ ಡೇಟಾ ಅಂತೇಳಿ, ಇಂಟೀಜರಲ್ಲಿ ಏನು ಸ್ಟೋರ್ ಆಗಿದೆ, ಡೆಸಿಮಲಲ್ಲಿ ಏನು ಸ್ಟೋರ್ ಆಗಿದೆ, ಮತ್ತು ನೇಮಲ್ಲಿ ಏನು ಸ್ಟೋರ್ ಆಗಿದೆ ಅಂತ. ಎಸ್ ಡಾಟ್ ಇಂಟೀಜರ್, ಎಸ್ ಡಾಟ್ ಡೆಸಿಮಲ್ ಆ್ಯಂಡ್ ಎಸ್ ಡಾಟ್ ನೇಮ್ ಪ್ರಿಂಟ್ ಮಾಡ್ತೀವಿ. ಅದೇ ಥರ ಯೂನಿಯನನ್ನು ಕೂಡ ಅದಕ್ಕೆ ವ್ಯಾಲ್ಯೂಸನ್ನು ಅಸೈನ್ ಮಾಡಿ ಆಮೇಲೆ ಅದನ್ನು ಪ್ರಿಂಟ್ ಮಾಡೋಣ. ಯು ಡಾಟ್ ಇಂಟೀಜರ್ ಈಸ್ ಈಕ್ವಲ್ ಟು 183. ನೋಡಿ ಸೇಮ್ ವ್ಯಾಲ್ಯೂ 183 ಇದೆ, ಇದಕ್ಕೆ 183 ಕೊಟ್ಟಿದ್ದೀವಿ. ಯು ಡಾಟ್ ಡೆಸಿಮಲ್ ಈಸ್ 90, ಇಲ್ಲೂ 90, ಇಲ್ಲೂ 90. ಸ್ಟ್ರಿಂಗ್ ಕಾಪಿ ಆ ನೇಮ್ ಅನ್ನೋ ವೇರಿಯೇಬಲ್ಗೆ ಯಾವ ವ್ಯಾಲ್ಯೂ ಅಸೈನ್ ಮಾಡ್ತಾಯಿದ್ದೀವಿ, GFGC ತೀರ್ಥಹಳ್ಳಿ, ಅದು ಕೂಡ ಸೇಮ್ ಇದೆ. ಸೊ ಸ್ಟ್ರಕ್ಚರ್ಗೆ ಮತ್ತು ಯೂನಿಯನ್ಗೆ ಎರಡಕ್ಕೂ ಸೇಮ್ ವ್ಯಾಲ್ಯೂಸನ್ನು ಅಸೈನ್ ಮಾಡಿದ್ದೀವಿ. ಪ್ರಿಂಟ್ ಮಾಡಿ ನೋಡ್ತೀವಿ ಸ್ಟ್ರಕ್ಚರ್ ಡೇಟಾ ಮತ್ತು ಯೂನಿಯನ್ ಡೇಟಾನ. ಆಮೇಲೆ ಮೆಂಬರ್ಸನ್ನು ಆಕ್ಸೆಸ್ ಮಾಡ್ತೀವಿ ಸ್ಟ್ರಕ್ಚರಿಂದ. ಫಸ್ಟು ಆಕ್ಸೆಸ್ಸಿಂಗ್ ಆಲ್ ಮೆಂಬರ್ಸ್ ಅಟ್ ಎ ಟೈಮ್, ಒಂದೇ ಸರಿಗೆ ಎಲ್ಲ ಮೆಂಬರ್ಸನ್ನು ಆಕ್ಸೆಸ್ ಮಾಡ್ತಾಯಿದ್ದೀವಿ. ಇಲ್ಲಿ ಸ್ಟ್ರಕ್ಚರ್ ಡೇಟಾ ಏನೇನು ಪ್ರಿಂಟ್ ಆಗಿದೆ ನೋಡಿ, ನಾವು ಅಸೈನ್ ಮಾಡಿದ್ದು 183, 90, GFGC ತೀರ್ಥಹಳ್ಳಿ. ಸೇಮ್ ವ್ಯಾಲ್ಯೂಸ್ ಇಲ್ಲಿ ಪ್ರಿಂಟ್ ಆಗಿದೆ, 183, 90, GFGC ತೀರ್ಥಹಳ್ಳಿ. ಇನ್ ಕೇಸ್ ಆಫ್ ಯೂನಿಯನ್ ಸೇಮ್ ವ್ಯಾಲ್ಯೂಸನ್ನು ಅಸೈನ್ ಮಾಡಿದ್ವಿ. ಏನು ಪ್ರಿಂಟ್ ಆಗಿದೆ ನೋಡಿ, ಇಂಟೀಜರ್ ಸಮ್ ಗಾರ್ಬೇಜ್ ವ್ಯಾಲ್ಯೂ, ಡೆಸಿಮಲ್ ಈಸ್ ಆಲ್ಸೋ ಸಮ್ ಗಾರ್ಬೇಜ್ ವ್ಯಾಲ್ಯೂ, ನೇಮ್ GFGC ತೀರ್ಥಹಳ್ಳಿ ಮಾತ್ರ ಕರೆಕ್ಟಾಗಿ ಪ್ರಿಂಟ್ ಆಗಿದೆ ನಾವು ಅಸೈನ್ ಮಾಡಿರೋಂಥ ವ್ಯಾಲ್ಯೂ. ಯಾಕೆ ಅಂತಂದರೆ ಯೂನಿಯನ್ನಲ್ಲಿ ಅಟ್ ಎ ಟೈಮ್ ಯಾವುದಾದ್ರೂ ಒಂದು ವೇರಿಯೇಬಲ್ ಮಾತ್ರ ಮೆಮೊರಿ ಲೊಕೇಶನನ್ನು ಯೂಸ್ ಮಾಡ್ಕೋಬೋದು ಅಲ್ವಾ. ಅದ್ರ ಪ್ರಕಾರ ನಾವು ಲಾಸ್ಟ್ ಅಸೈನ್ ಮಾಡಿದ್ದು ನೇಮ್ ಅನ್ನೋ ವೇರಿಯೇಬಲ್ಗೆ GFGC ತೀರ್ಥಹಳ್ಳಿ ಅಂತ. ಸೊ ಅದು ಆ ಮೆಮೊರಿ ಲೊಕೇಶನ್ನ ಯೂಸ್ ಮಾಡ್ಕೊಂಡಿದೆ, ಅಪ್ಡೇಟ್ ಆಗಿದೆ. ನಾವು ಪ್ರಿಂಟ್ ಮಾಡಿದಾಗ ಈ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ಉಳಿದಿರೋವೆರಡು ಕೂಡ ಆಲ್ಟ್ರ್ ಆಗಿರುತ್ತೆ. ಓಕೆ, ಈಗ ಆಕ್ಸೆಸ್ಸಿಂಗ್ 1 ಮೆಂಬರ್ ಅಟ್ ಎ ಟೈಮ್, ಒಂದು ಸರಿಗೆ 1 ಮೆಂಬರ್ ಮಾತ್ರ ಆಕ್ಸೆಸ್ ಮಾಡೋಣ. ಫಸ್ಟ್ ಸ್ಟ್ರಕ್ಚರ್ ಡೇಟಾನ ಎಸ್ ಡಾಟ್ ಇಂಟೀಜರ್ಗೆ ವ್ಯಾಲ್ಯೂ ಅಸೈನ್ ಮಾಡ್ತೀವಿ 240 ಅಂತ ಪ್ರಿಂಟ್ ಮಾಡ್ತೀವಿ. ಅದೇ ಥರ ಎಸ್ ಡಾಟ್ ಡೆಸಿಮಲ್ಗೆ ವ್ಯಾಲ್ಯೂ ಅಸೈನ್ ಮಾಡಿದ್ದೀವಿ, ಪ್ರಿಂಟ್ ಮಾಡ್ತೀವಿ. ನೇಮ್ ಎಸ್ ಡಾಟ್ ನೇಮ್ಗೆ ವ್ಯಾಲ್ಯೂ ಅಸೈನ್ ಮಾಡಿದ್ದೀವಿ, ಪ್ರಿಂಟ್ ಮಾಡ್ತೀವಿ. ಹೀಗೆ ಸ್ಟ್ರಕ್ಚರ್ಗೆ ಹೇಗೆ ಅಸೈನ್ ಮಾಡಿ ಪ್ರಿಂಟ್ ಮಾಡ್ತಾ ಇದ್ದೀವೋ ಯೂನಿಯನ್ನಲ್ಲೂ ಕೂಡ ಒಂದೊಂದೇ ವೇರಿಯೇಬಲ್ನ ಅಸೈನ್ ಮಾಡೋದು, ಪ್ರಿಂಟ್ ಮಾಡೋದು, ಅಸೈನ್ ಮಾಡೋದು, ಪ್ರಿಂಟ್ ಮಾಡೋದು, ಹೀಗೆ ಟ್ರೈ ಮಾಡಿ ನೋಡೋಣ. ಇಲ್ಲಿ ಆಕ್ಸೆಸ್ಸಿಂಗ್ 1 ಮೆಂಬರ್ ಅಟ್ ಎ ಟೈಮ್ ಸ್ಟ್ರಕ್ಚರಲ್ಲಿ ಏನು ಮಾಡಿದ್ವಿ ನೋಡಿ, ಇಂಟೀಜರ್ ವ್ಯಾಲ್ಯೂ 240 ಕೊಟ್ಟಿದ್ವಿ, 240 ಪ್ರಿಂಟ್ ಆಗಿದೆ. 120 ಕೊಟ್ವಿ ಡೆಸಿಮಲ್ಗೆ, 120 ಪ್ರಿಂಟ್ ಆಗಿದೆ ಫ್ಲೋಟ್ ಫಾರ್ಮ್ಯಾಟಲ್ಲಿ. ನೇಮ್ಗೆ ಸಿ ಪ್ರೋಗ್ರಾಮಿಂಗ್ ಅಂತ ಕೊಟ್ಟಿದ್ವಿ, ಸಿ ಪ್ರೋಗ್ರಾಮಿಂಗ್ ಪ್ರಿಂಟ್ ಆಗಿದೆ. ಸೊ ಸ್ಟ್ರಕ್ಚರ್ ಡೇಟಾ ಏನು ಡಿಫ್ರೆನ್ಸ್ ಆಗಿಲ್ಲ, ಈ ಮೊದಲೇನಿತ್ತು ಅದೇ ರೀತಿಯಲ್ಲೇ ಪ್ರಿಂಟ್ ಆಗ್ತಾಯಿದೆ. ಯೂನಿಯನ್ ಡೇಟಾ ಚೆಕ್ ಮಾಡಿ. ಫಸ್ಟ್ 240 ಕೊಟ್ಟಿದ್ವಿ, ಇಂಟೀಜರ್ಗೆ 240 ಪ್ರಿಂಟ್ ಆಗಿದೆ. ಆಮೇಲೆ ಡೆಸಿಮಲ್ಗೆ 120 ಕೊಟ್ಟಿದ್ವಿ, 120 ಪ್ರಿಂಟ್ ಆಗಿದೆ. ಆಮೇಲೆ ನೇಮ್ಗೆ ಸಿ ಪ್ರೋಗ್ರಾಮಿಂಗ್ ಕೊಟ್ಟಿದ್ವಿ, ಸಿ ಪ್ರೋಗ್ರಾಮ್ ಪ್ರಿಂಟ್ ಆಗಿದೆ. ಎರಡು ಕಂಪೇರ್ ಮಾಡಿ, ಸ್ಟ್ರಕ್ಚರ್ ಡೇಟಾ ಮತ್ತು ಯೂನಿಯನ್ ಡೇಟಾ ಎರಡು ಸೇಮ್ ಇದೆ. ನಾವೇನು ವ್ಯಾಲ್ಯೂಸನ್ನು ಅಸೈನ್ ಮಾಡಿದ್ವೋ ಅದೇ ವ್ಯಾಲ್ಯೂಸೇ ಪ್ರಿಂಟ್ ಆಗಿದೆ. ಬಟ್ ಡಿಫ್ರೆನ್ಸ್ ಏನಿಲ್ಲ ಅಂತಂದರೆ ನಾವಿಲ್ಲಿ ಒಂದೊಂದೇ ವೇರಿಯೇಬಲನ್ನು ಅಸೈನ್ ಮಾಡಿದ್ದು, ಪ್ರಿಂಟ್ ಮಾಡಿದ್ದು. ಹಾಗಿದ್ದಾಗ
ಅಟ್ ಗಿವನ್ ಪಾಯಿಂಟ್ ಆಫ್ ಟೈಮ್ ಒಂದೇ ಮೆಮೊರಿ ಲೊಕೇಶನ್ನ ಯೂಸ್ ಮಾಡ್ಕೊಳ್ತಾ ಇರುತ್ತೆ. ಹಾಗಾಗಿ ಅಷ್ಟು ವ್ಯಾಲ್ಯೂಸು ಕೂಡ ಕರೆಕ್ಟಾಗಿ ಪ್ರಿಂಟ್ ಆಗಿದೆ. ಲಾಸ್ಟ್ಲಿ ಡಿಫ್ರೆನ್ಸ್ 4 ಚೆಕ್ ಮಾಡೋಣ. ಡಿಫ್ರೆನ್ಸ್ 4 ಏನು ಅಂತಂದರೆ, ಸ್ಟ್ರಕ್ಚರ್ ಒಳಗಡೆ ಯಾವುದಾದ್ರು ಒಂದು ಮೆಂಬರ್ ವ್ಯಾಲ್ಯೂನ ನಾವು ಚೇಂಜ್ ಮಾಡಿದ್ರೆ, ಆಲ್ಟರ್ ಮಾಡಿದ್ರೆ ಉಳಿದಿರೋಂಥ ಮೆಂಬರ್ಸ್ಗೆ ಅದು ಅಫೆಕ್ಟ್ ಆಗಲ್ಲ ಅಂತ. ಬಟ್ ಯೂನಿಯನ್ನಲ್ಲಿ ಅಫೆಕ್ಟ್ ಆಗುತ್ತೆ. ಅದನ್ನು ಚೆಕ್ ಮಾಡಿ ನೋಡ್ತಾ ಇದ್ದೀವಿ. ಎಸ್ ಡಾಟ್ ಇಂಟೀಜರ್ಗೆ ಒಂದು ವ್ಯಾಲ್ಯೂ ಅಸೈನ್ ಮಾಡಿದ್ದೀವಿ 1 to 108 ಅಂತ. ಇಡೀ ಸ್ಟ್ರಕ್ಚರ್ ಡೇಟಾನ ಪ್ರಿಂಟ್ ಮಾಡ್ತೀವಿ. ಇಂಟೀಜರ್, ಡೆಸಿಮಲ್ ಮತ್ತು ನೇಮ್ 3 ವ್ಯಾಲ್ಯೂ ಪ್ರಿಂಟ್ ಮಾಡ್ತೀವಿ. ಓಕೆ, ಅದೇ ಥರ ಯೂನಿಯನ್ ವೇರಿಯೇಬಲ್ಗೂ ಕೂಡ ಇಂಟೀಜರ್ ವ್ಯಾಲ್ಯೂನ 1 to 108 ಅಸೈನ್ ಮಾಡ್ತೀವಿ. ಇಡೀ ಯೂನಿಯನ್ ವ್ಯಾಲ್ಯೂನ ಪ್ರಿಂಟ್ ಮಾಡ್ತೀವಿ. 3 ವೇರಿಯೇಬಲ್ನ ಪ್ರಿಂಟ್ ಮಾಡ್ತೀವಿ. ಡಿಫ್ರೆನ್ಸ್ ಏನಾಗಿದೆ ನೋಡಿ ಇಲ್ಲಿ. ಸ್ಟ್ರಕ್ಚರ್ ಡೇಟಾದಲ್ಲಿ ಇಂಟೀಜರ್ ವ್ಯಾಲ್ಯೂ ಚೇಂಜ್ ಆಗಿಲ್ಲ, ಡೆಸಿಮಲ್ ವ್ಯಾಲ್ಯೂ ಚೇಂಜ್ ಆಗಿಲ್ಲ, ನೇಮ್ ಇಂಟೀಜರ್ ವ್ಯಾಲ್ಯೂ ಮಾತ್ರ ಚೇಂಜ್ ಆಗಿದೆ, ಯಾಕಂದ್ರೆ ಅಪ್ಡೇಟ್ ಮಾಡಿದ್ದೀವಿ. ಇಲ್ಲಿ 240 ಇತ್ತು, ಇಲ್ಲಿ 1 to 108 ಆಗಿದೆ. ಇನ್ನು ಉಳಿದ 2 ಮೆಂಬರ್ಸ್ನ ವ್ಯಾಲ್ಯೂ ಚೇಂಜ್ ಆಗಿಲ್ಲ, ಡೆಸಿಮಲ್ ಮತ್ತು ನೇಮ್ ಹಾಗೆ ಪ್ರಿಂಟ್ ಆಗಿದೆ. ಆದರೆ ಯೂನಿಯನ್ ಅಬ್ಸರ್ವ್ ಮಾಡಿ, ಇಲ್ಲೇನಿತ್ತು ಯೂನಿಯನ್ ವ್ಯಾಲ್ಯೂಸು 240, 120 ಸಿ ಪ್ರೋಗ್ರಾಮಿಂಗ್ ಇತ್ತು. ಇಲ್ಲಿ ನಾವು ಯೂನಿಯನ್ಗೆ 1 to 108 ಅಸೈನ್ ಮಾಡಿದ್ದೀವಿ. ಸೊ ಇಂಟೀಜರ್ ವ್ಯಾಲ್ಯೂ 1 to 108 ಕರೆಕ್ಟಾಗಿ ಪ್ರಿಂಟ್ ಆಗಿದೆ. ಇನ್ನು ಉಳಿದಿರೋಂಥ 2 ವ್ಯಾಲ್ಯೂಸು ಆಲ್ಟ್ರ್ ಆಗಿದೆ, ಯಾವುದೋ ಸಮದಾರ ವ್ಯಾಲ್ಯೂಸು ಪ್ರಿಂಟ್ ಆಗಿದೆ. ಹಾಗಾಗಿ ಇಲ್ಲಿ ಒಂದು ವೇರಿಯೇಬಲ್ನ ನಾವೇನಾದರೂ ಆಲ್ಟ್ರ್ ಮಾಡಿದ್ರೆ ಉಳಿದಿರೋಂಥ ವ್ಯಾಲ್ಯೂಸ್ ಮೇಲೆ ಅದು ಅಫೆಕ್ಟ್ ಆಗುತ್ತೆ ಯೂನಿಯನ್ನಲ್ಲಿ. ಹೀಗೆ ಇವತ್ತು ನಾವು ಸ್ಟ್ರಕ್ಚರ್ ಮತ್ತು ಯೂನಿಯನ್ಗೆ ಇರೋಂಥ ಮೇನ್ ಡಿಫರೆನ್ಸಸ್ ಮತ್ತು ಒಂದು ಎಕ್ಸಾಂಪಲ್ ಪ್ರೋಗ್ರಾಮ್ ಮೂಲಕ ಆ ಡಿಫರೆನ್ಸಸ್ಸನ್ನು ನಾವು ಸ್ಟಡಿ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಸೆಷನ್ನಲ್ಲಿ ಟೈಪ್ ಡೆಫ್ ಅಂತ ಒಂದು ಕೀವರ್ಡ್ ಇದೆ. ಡೇಟಾ ಟೈಪನ್ನು ಒಂದು ಟೈಪಿಂದ ಇನ್ನೊಂದು ಟೈಪಿಗೆ ಕನ್ವರ್ಟ್ ಮಾಡಲಿಕ್ಕೆ ಅಂತ ಯೂಸ್ ಮಾಡೋಂಥ ಕೀವರ್ಡ್, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.